ತುಡುಗು ಮಾಡಿ ಜೈಲಿಗೆ ಹೋಗ್ತಾರ, ಕೆಲವೊಂದು ಮಂದಿ ಒಳ್ಳೆ ಕೆಲಸ ಮಾಡಿ ಜೈಲಿಗೆ ಹೋಗಿ ಹೊರಗೆ ಬರೋ ಮುಖ್ಯಮಂತ್ರಿ ಆಗಿ ಬರ್ತಾರೆ. ಕೃಷ್ಣ ಎಲ್ಲಿ ಹುಟ್ಟದ? ಜೈಲ್ನಾಗ ಹುಟ್ಟದ. ಹಂಗೂ ಬಂದ್ರೂ ನಾ ಏನು ಅಂಜೋದಿಲ್ಲ. ನಾ ಇಡೀ ಕೋಲಾರ ಹಿಡಿದು, ಕೊಡಗು ಹಿಡಿದು, ಬೀದರ್ ಬಸವ ಕಲ್ಯಾಣ ಹಿಡಿದು ನೀನು ನಮ್ಮ ಚಾಮರಾಜನಗರವರೆಗೆ ಅಡ್ಡಾಡವನೆ. ಮುಂದಿನ ದಿವಸನಾಗ ಕರ್ನಾಟಕ ಹಿಂದೂ ಸರ್ಕಾರ ತೊಗೊಂಡು ಬರವನೆ. ಕರ್ನಾಟಕದ ವಿಧಾನಸಭೆಯಿಂದ 11 JCBಗಳ ಪೂಜೆ ಮಾಡಿ 3 ಉದ್ದೇಶದಿಂದ JCBಗಳ ಪೂಜೆ ಮಾಡ್ತೀನಿ. ಒಂದು, ಹಿಂದೂ ಧರ್ಮಕ್ಕೆ ಯಾರಾದರೂ ಅಪಮಾನ ಮಾಡಿದ್ರೆ, ಗುಡಿ ಮೇಲೆ ಗಣಪತಿ ಮೇಲೆ ಕಲ್ಲು ಹೋಗಿದ್ರೆ ಅವ್ರ ಮನೆ ಡಮಾರ್. ಎರಡನೇದು, ನಮ್ಮ ಹರೀಶ್ ರೆಡ್ಡಿ ಹೇಳಿದ್ರಲ್ಲ, ನೀರಾವರಿ ಆಗಬೇಕು. ಹರೀಶ್ ರೆಡ್ಡಿ ಇಲ್ರಿ? ಹಾಂ, ನೀರಾವರಿ ಆಗಬೇಕು, ಕೆನಾಲ್ ತೆಗಿಬೇಕಂದ್ರೆ ಅದಕ್ಕೆ JCB ಬೇಕಲ್ಲ, ಅದಕ್ಕೂ JCB. ಅದು ಅಭಿವೃದ್ಧಿ. ಮೂರನೇದ್ದು, ಈ ಭ್ರಷ್ಟ ರಾಜಕಾರಣಿಗಳು 1000 ಕೋಟಿ, 10,000 ಕೋಟಿ, 2,000 ಕೋಟಿ ನೋಡ್ರಿ ಆಸ್ತಿ ನೋಡ್ರಿ ಒಬ್ಬೊಬ್ರು ಡಿಕ್ಲೇರ್ ಅವ್ರು ಏನು ಅಫಿಡೇವಿಟ್ ನೋಡಿಬಿಟ್ರೆ ಗಾಬರಿ ಆಗ್ತದೆ. ಅದರ ಕರ್ನಾಟಕದಲ್ಲಿ ರಾಜಕಾರಣಿಗಳು ಇಡೀ ದೇಶನಾಗ ಹೈಯೆಸ್ಟ್ ಡಿಕ್ಲೇರ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲಿ ಪಾಲಿಟಿಷಿಯನ್ ಅಂದ್ರೆ ಕರ್ನಾಟಕದಲ್ಲಿ. ಯಾಕಂದ್ರೆ ಇಲ್ಲಿ ಎಲ್ಲ 20 ಕೋಟಿ 40 ಕೋಟಿ ಎಕರೆ ನಡೆದವ. ಇಲ್ಲಿ ಆ ದೇವನಹಳ್ಳಿ ಬಲ್ಲಿ ಅದು 50 ಕೋಟಿ 100 ಕೋಟಿ ರೂಪಾಯಿ ಎಕರೆ. ಮತ್ತೆಲ್ಲ ಯಾರದ ರಾಜಕಾರಣಿಗಳದೇ ಅದಾವ, ಮತ್ತಾರ್ದು ಇಲ್ಲ. ಎಲ್ಲಿ ರಾಜಕಾಲುವೆ ಆಗಬೇಕು ಅದನ್ನೆಲ್ಲ ಮ್ಯಾಗ ಒಂದು ಅಪಾಯಿಂಟ್ಮೆಂಟ್ ಕಟ್ಟಿಬಿಟ್ಟಾರ. ರಾಜಕಾಲುವೆ ಬೆಂಗಳೂರು ಶುದ್ಧ ಆಗ್ಬೇಕಾದ್ರೆ ಅವೆಲ್ಲ ಸ್ವಚ್ಛ ಮಾಡಿ ರಾಜಕಾಲುವೆ ಮಾಡಿದ್ವಿ ತಿಳ್ಕೊರಿ. ಅದಕ್ಕೂ JCB ಬೇಕೇ ಇಲ್ಲ. ಅದಕ್ಕೆ 3ಕ್ಕೆ JCB ಬೇಕಾಗ್ಯಾವು. ಮುಂದಿನ 28ರ ಇಲೆಕ್ಷನ್ ಏನಪ್ಪ ಅಂದ್ರೆ JCBಗೆ ಮತ, ಕರ್ನಾಟಕಕ್ಕೆ ಹಿತ, ನಿಮಗೆಲ್ಲರಿಗೂ ಸ್ವಹಿತ. ನನಗೆ ಒಂದು ಅವಕಾಶ ಕೊಡ್ರೆ ಕೇಳ್ಕೊಂಡು ಆ ಗೋಮಾತೆ ಆಶೀರ್ವಾದದಿಂದ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಇವತ್ತು ಅನ್ಬೋದು ನಮ್ಮ ಮಾಧ್ಯಮದವ್ರು ಕೂತಾರೆ ಇಲ್ಲಿ.